ಆಹಾರವು ತುಂಬ ರುಚಿಯಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ನೋಡೋಣ. ಮೊದಲನೇದಾಗಿ ಟೇಸ್ಟಿ, ರುಚಿಕರವಾದ. ಈ ಟೊಮೆಟೊ ಸೂಪ್ ತುಂಬ ರುಚಿಯಾಗಿದೆ. ದಿಸ್ ಟೊಮೆಟೊ ಸೂಪ್ ಈಸ್ ವೆರಿ ಟೇಸ್ಟಿ. ನಮ್ಮ ಅಮ್ಮ ಬೆಳಗಿನ ಉಪಹಾರಕ್ಕೆ ರುಚಿಕರವಾದ ದೋಸೆಗಳನ್ನು ಮಾಡುತ್ತಾರೆ. ಮೈ ಮದರ್ ಮೇಕ್ಸ್ ಟೇಸ್ಟಿ ದೋಸಾಸ್ ಫಾರ್ ಬ್ರೇಕ್ಫಾಸ್ಟ್. ಎರಡನೇದು ಯಮ್ಮಿ, ಯಮ್ಮಿ ಮಜವಾದ, ರುಚಿಯಾದ. ಚಾಕ್ಲೇಟ್ ಪೇಸ್ಟ್ರಿ ತುಂಬ ಮಜವಾಗಿತ್ತು. ದ ಚಾಕ್ಲೇಟ್ ಪೇಸ್ಟ್ರಿ ವಾಸ್ ಸೋ ಯಮ್ಮಿ. ಈ ಮಾವಿನ ಹಣ್ಣಿನ ಐಸ್ ಕ್ರೀಮ್ ತುಂಬ ಯಮ್ಮಿ ಆಗಿದೆ. ದಿಸ್ ಮ್ಯಾಂಗೋ ಐಸ್ ಕ್ರೀಮ್ ಈಸ್ ಯಮ್ಮಿ. ಡೆಲಿಷಿಯಸ್, ಅತ್ಯಂತ ರುಚಿಕರವಾದ. ಈ ಅತ್ಯಂತ ರುಚಿಕರವಾದ ರಾತ್ರಿಯ ಭೋಜನಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಡಿಲಿಷಿಯಸ್ ಡಿನ್ನರ್. ಆ ಬೇಕರಿಯಲ್ಲಿ ಅದ್ಭುತ ರುಚಿಯಾದ ಬಿಸ್ಕತ್ತುಗಳನ್ನು ಮಾರುತ್ತಾರೆ. ದ ಬೇಕರಿ ಸೆಲ್ಸ್ ಡೆಲಿಷಿಯಸ್ ಕುಕೀಸ್. ಬಿಸ್ಕಿಟ್, ಇದಕ್ಕೆ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಕುಕೀಸ್ ಅಂತಾರೆ. ಫ್ಲೇವರ್ಫುಲ್, ಸುವಾಸನೆ ಮತ್ತು ಮಸಾಲೆ ಭರಿತ. ಚಿಕನ್ ಸಾರು ತುಂಬ ದಟ್ಟವಾದ ಸುವಾಸನೆ ಮತ್ತು ರುಚಿಯಿಂದ ಕೂಡಿದೆ. ದ ಚಿಕನ್ ಕರಿ ಈಸ್ ರಿಚ್ ಆ್ಯಂಡ್ ಫ್ಲೇವರ್ಫುಲ್. ನನಗೆ ಶುಂಠಿ ಮತ್ತು ಏಲಕ್ಕಿ ಹಾಕಿದ ಸುವಾಸನೆ ಭರಿತ ಚಹಾ ಎಂದರೆ ಇಷ್ಟ. ಐ ಲೈಕ್ ಫ್ಲೇವರ್ಫುಲ್ ಟೀ ವಿತ್ ಜಿಂಜರ್ ಆ್ಯಂಡ್ ಕಾರ್ಡಮಮ್. ಮೌತ್ ವಾಟರಿಂಗ್, ಬಾಯಲ್ಲಿ ನೀರೂರಿಸುವ. ಬಿಸಿ ಬಿಸಿ ಜಿಲೇಬಿಯ ಸುವಾಸನೆ ಬಾಯಲ್ಲಿ ನೀರೂರಿಸುವಂತಿದೆ. ದ ಸ್ಮೆಲ್ ಆಫ್ ಫ್ರೆಶ್ ಜಿಲೇಬೀಸ್ ಮೌತ್ ವಾಟರಿಂಗ್. ಅವಳು ಬಾಯಲ್ಲಿ ನೀರೂರಿಸುವಂತಹ ಚಾಟ್ಸ್ ತಟ್ಟೆಯನ್ನು ಬಡಿಸಿದಳು. ಶಿ ಸರ್ವ್ಡ್ ಎ ಮೌತ್ ವಾಟರಿಂಗ್ ಪ್ಲ್ಯಾಟರ್ ಆಫ್ ಚಾಟ್. ಸೇವರಿ, ಉಪ್ಪು ಖಾರದ ಮಸಾಲೆ ರುಚಿ. ಸಮೋಸ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಖಾರ ಉಪ್ಪಿನ ತಿಂಡಿಯಾಗಿದೆ. ಸಮೋಸ ಈಸ್ ಅ ಪಾಪ್ಯುಲರ್ ಸೇವರಿ ಸ್ನ್ಯಾಕ್ ಇನ್ ಇಂಡಿಯಾ. ನಾನು ಸಿಹಿ ಉಪಹಾರಕ್ಕಿಂತ ಉಪ್ಪು ಖಾರವಿರುವ ತಿಂಡಿಯನ್ನು ಇಷ್ಟಪಡುತ್ತೇನೆ. ಐ ಪ್ರಿಫರ್ ಅ ಸೇವರಿ ಬ್ರೇಕ್ಫಾಸ್ಟ್ ಓವರ್ ಎ ಸ್ವೀಟ್ ಒನ್. ಅಪೆಟೈಸಿಂಗ್, ಅಪೆಟೈಸಿಂಗ್ ಅಂದರೆ ಹಸಿವನ್ನು ಹೆಚ್ಚಿಸುವ. ಬಣ್ಣ ಬಣ್ಣದ ಸಲಾದ್ ನೋಡಲು ತುಂಬ ಆಕರ್ಷಕವಾಗಿ ಮತ್ತು ಹಸಿವು ತರುವಂತಿದೆ. ದ ಕಲರ್ಫುಲ್ ಸಲಾಡ್ ಲುಕ್ಸ್ ವೆರಿ ಅಪಿಟೈಸಿಂಗ್. ಅಡುಗೆ ಮನೆಯಿಂದ ಬರುತ್ತಿದ್ದ ಸುಗಂಧವು ಹಸಿವನ್ನು ಹೆಚ್ಚಿಸುವಂತಿತ್ತು. ದ ಅರೋಮಾ ಫ್ರಮ್ ದ ಕಿಚನ್ ವಾಸ್ ವೆರಿ ಅಪಿಟೈಸಿಂಗ್. ಸ್ಕ್ರಂಶಿಯಸ್, ಅತ್ಯದ್ಭುತ ರುಚಿಯಾದ. ಸ್ಕ್ರಂಶಿಯಸ್, ಇದರ ಉಚ್ಚಾರ ನೋಡಿ, ಸ್ಕ್ರಂಶಿಯಸ್. ನಾವು ಮದುವೆಯಲ್ಲಿ ಅತ್ಯಂತ ಅದ್ಭುತವಾದ ಭೋಜನವನ್ನು ಸವಿದೆವು. ವಿ ಹ್ಯಾಡ್ ಅ ಸ್ಕ್ರಂಶಿಯಸ್ ಫೀಸ್ಟ್ ಎಟ್ ದ ವೆಡ್ಡಿಂಗ್. ಮನೆಯಲ್ಲೇ ಮಾಡಿದ ಈ ಚಾಕ್ಲೇಟ್ ಕೇಕ್ ಅತಿ ರುಚಿಕರವಾಗಿದೆ. ದಿಸ್ ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ಈಸ್ ಸ್ಕ್ರಂಶಿಯಸ್. ಫಿಂಗರ್ ಲಿಕ್ಕಿಂಗ್, ಕೈ ಬೆರಳು ನೆಕ್ಕುವಂತಹ. ಖಾರವಾದ ಮೀನು ಫ್ರೈ ಕೈ ಬೆರಳು ನೆಕ್ಕುವಷ್ಟು ಅದ್ಭುತವಾಗಿತ್ತು. ದ ಸ್ಪೈಸಿ ಫಿಶ್ ಫ್ರೈ ವಾಸ್ ಫಿಂಗರ್ ಲಿಕ್ಕಿಂಗ್ ಗುಡ್. ನಮ್ಮ ಚಿಕ್ಕಮ್ಮ ಮಾಡುವ ಉಪ್ಪಿನಕಾಯಿ ಯಾವಾಗಲೂ ಕೈ ಬೆರಳು ನೆಕ್ಕುವಷ್ಟು ರುಚಿಯಾಗಿರುತ್ತದೆ. ಮೈ ಆಂಟ್ಸ್ ಪೀಕಲ್ಸ್ ಆರ್ ಆಲ್ವೇಸ್ ಫಿಂಗರ್ ಲಿಕ್ಕಿಂಗ್. ಔಟ್ ಆಫ್ ದಿಸ್ ವರ್ಲ್ಡ್, ಅಸಾಧಾರಣ ರುಚಿ. ಇಲ್ಲಿನ ಮಟನ್ ಬಿರಿಯಾನಿ ರುಚಿ ಅಸಾಧಾರಣವಾಗಿದೆ. ದ ಮಟನ್ ಬಿರಿಯಾನಿ ಹಿಯರ್ ಈಸ್ ಔಟ್ ಆಫ್ ದಿಸ್ ವರ್ಲ್ಡ್. ನಿಮ್ಮ ಫಿಲ್ಟರ್ ಕಾಫಿ ನಿಜಕ್ಕೂ ಅದ್ಭುತವಾಗಿದೆ. ಯುವರ್ ಫಿಲ್ಟರ್ ಕಾಫಿ ಈಸ್ ಸಿಂಪ್ಲಿ ಔಟ್ ಆಫ್ ದಿಸ್ ವರ್ಲ್ಡ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ 3 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನ್ನ ಜೊತೆ ಕಲೀರಿ ಎನ್ನುವ ಕೋರ್ಸ್ ಅದು. ಅದರಲ್ಲಿ ನನ್ನ 32 ವರ್ಷಗಳ ಅನುಭವದಿಂದ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಏನು ಬರದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ. ಮತ್ತು ಏನು ಗೊತ್ತಿಲ್ಲದವರು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತಾರೆ. ಗೊತ್ತಿದ್ದವರಂತೂ ಬೇಗ ಕಲಿತಾರೆ. ಸೊ ಆ ಕೋರ್ಸಿನ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.